ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ದಂಷ್ಟ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಭಯಂಕರವಾದ ಕೋರೆ ದಾಡಿಗಳಿಂದ ಕೂಡಿದ ಪ್ರಳಯ ಕಾಲದ ಕಾಲಾಗ್ನಿಗೆ ಸಮನಾದ ನಿನ್ನ ಮುಖವನ್ನು ನೋಡಿ ನನಗೆ ದಿಗ್ಭ್ರಮೆ ಉಂಟಾಗುತ್ತಿದೆ. ಹೇ ದೇವದೇವ, ಹೇ ಜಗನ್ನಿವಾಸ, ಪ್ರಸನ್ನನಾಗು. ಮನುಷ್ಯ ಯಾವುದರ ಬಗ್ಗೆ ಆಸಕ್ತಿ ಹೆಚ್ಚು ವಹಿಸುತ್ತಾನೆ ಆ ವಿಷಯವೇ ಮನಸ್ಸನ್ನು ಆಳವಾಗಿ ಯೋಚಿಸುವಂತೆ ಮಾಡುವುದಲ್ಲದೆ, ಯಾವುದನ್ನು ನೋಡಿದರೂ ಅಂತಹ ರೂಪವೇ ಕಾಣಬಹುದು. ಯಾವುದನ್ನು ತೋರಿಸಿದರೆ ಅರ್ಜುನನಿಗೆ ಭಗವಂತನ ಇನ್ನೊಂದು ರೂಪದ ಜ್ಞಾನ ದೊರೆಯಬಹುದು ಎಂಬುದು ಭಗವಂತನಿಗೂ ತಿಳಿದಿದೆ. ಒಬ್ಬ ಸಾಮಾನ್ಯ ಸ್ನೇಹಿತ ಹಾಗೂ ತನ್ನ ಭಾವ ಎಂಬ ಕಾರಣಕ್ಕಾಗಿ ಶ್ರೀಹರಿಯನ್ನು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಕಾಣುತ್ತಿರುವ ಪಾರ್ಥನಿಗೆ ಇದುವರೆಗೂ ಶ್ರೀಕೃಷ್ಣನ ನೈಜ ರೂಪ ತಿಳಿಯದಾಗಿದೆ. ಸೌಮ್ಯ ವ್ಯಕ್ತಿತ್ವದ ವ್ಯಕ್ತಿ ಕ್ರೂರಿಯಾಗಿ ಬದಲಾದರೆ ಆಶ್ಚರ್ಯ ಹಾಗೂ ಭಯ ಒಮ್ಮೆಲೇ ಆಗುವುದು ಸಹಜ. ಕಾರ್ಯಕಾರಣಕ್ಕಾಗಿ ವ್ಯಕ್ತಿ ಕಠಿಣವಾಗಿ ವರ್ತಿಸಿದಾಗ ವ್ಯಕ್ತಿಯ ಬದಲಾದ ಚರ್ಯೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಅರ್ಜುನನಿಗೂ ಈಗ ಸಂಕಟ ಎದುರಾಗಿದೆ. ಭಗವಂತನ ಭಯಂಕರವಾದ ರೂಪ ನೋಡದೇ ಇರಲು ಸಾಧ್ಯವಿಲ್ಲವಲ್ಲದೆ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಭಗವಂತನಲ್ಲಿ ಅಂಗಲಾಚುತ್ತಿರುವ ಅರ್ಜುನ ಶಾಂತ ಸ್ವರೂಪ ಧರಿಸಲು ಕೇಳುತ್ತಿದ್ದಾನೆ. ಹರಿ ಓಂ ತತ್ಸತ್.